ಸ್ವರ ಬೀಳಬಾರದಿತ್ತು. ಹೇಗೆಂದರೆ ಪ್ರತಿ ವರ್ಷ ಶ್ರೀ ಮುಕ್ಕಮ್ಮ ದೇವಿಯ ಜಾತ್ರೆಯಲ್ಲಿ ಆ ಗೌಡನ ಎತ್ತುಗಳೇ ಪ್ರಥಮ ಸ್ಥಾನದಲ್ಲಿ ಬರ್ತಿದ್ದವು. ಆದರೆ ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರೀತಾವೆಂದರೆ ಕೆಂಡ ಕಾದ್ರೆ ಗೌಡನ ಮೇಲೆ. ಒಂದು ವೇಳೆ ಆ ಗೌಡನ ಮೇಲೆ ಕಂಡ ಕಾಡಿದ್ದಾರೆ ಅವನ ರುಂಡ ಆಗಿಬಿಡುವ ಈಗಿನ ದೊಂಬ ಗಜೇಂದ್ರ. ಮುಚ್ಚು ಬಾಯಿ, ಹುಚ್ಚನಂತೆ ಮಾತಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶ್ರೀಮಂತರಿಗೆ ಶರಣಾಗಲೇಬೇಕು. ಮಾರಣ ಬಂದರು ಕರುಣವ ಚಂಡ ನನಲ ಗಂಡನ ಗಂಡು ಈಗಿನ ದೊಂಬ ಗಜೇಂದ್ರ. ನಿಜ ಇದೆ ಮಾವ, ನನ್ನ ಗಂಡ ಆಡುವ ಮಾತು ನಿಜ ಇದೆ. ಗಂಡ ನಿಪುಣವಾಗಿ ಅಂತ ನೆಕ್ಸ್ಟ್ ಗಂಡ ಯಾರಿಗಾರೆ ಈ ಭೂಮಿ ಮೇಲೆ. ಯಾಕೆ ಬೇಕಮ್ಮ ಈ ಬಡವರಿಗೆ ಗರ್ವದ ಮಾತು? ಹಾಗೆಲ್ಲ ಮಾತನಾಡ್ಬಾರ್ದು. ನಾವು ಸಮಾಧಾನದಿಂದ ಸಾಗಿದ್ರಿ ಈ ಬಡವರ ಬಾಳು ಸುಗಮವಾಗಿ ಸಾಗಿತು. ನಿಜವೇ ತಮ್ಮ, ನಿನ್ನ ಹತ್ತಿಗೆ ಹೇಳುವ ಮಾತು ಬಡವರ ಸಿಟ್ಟು ದಬರಿಗೆ ಮೂಲ ಎಂಬಂತೆ ನಿನ್ನ ಬುದ್ಧಿಯನ್ನು ಯಾವತ್ತಿಗೂ ಕೋಪದ ಕೈಯಲ್ಲಿ ಕೊಡಬೇಡ. ಸದಾ ತಾಳ್ಮೆಯಿಂದ ಇದ್ದರೆ ಜಯದ ಬುದ್ಧಿನ ಕಟ್ಟಿಟ್ಟ ಬುದ್ಧಿ ಅಂತ ತಿಳಿಯುವುದಮ್ಮ. ಅಣ್ಣಯ್ಯ ಹತ್ತಿಗೆ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಂಡೆ, ಅರ್ಥನಾಗಿ ಮಾತನಾಡಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಹೇಗೆ ಚಿಕ್ಕಪ್ಪ, ಯಾರನ್ನು ಕ್ಷಮಿಸಿದ್ರ? ತಪ್ಪು ಮಾಡಿದಕ್ಕಾಗಿ ನಮ್ಮ ಅಣ್ಣನ ಕುಮಾರ ದೊಡ್ಡವರ ವಿಷಯದಲ್ಲಿ ಸಣ್ಣವರು ತಲೆ ಹಾಕ್ಬಾರ್ದು. ಮೊದಲ ನೀನು ಶಾಲೆಗೆ ಹೋಗು. ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ. ಏಕೆಂದರೆ ನಮ್ಮೂರಲ್ಲಿ ಶ್ರೀ ಮುಕ್ಕಮ್ಮ ದೇವಿ ಜಾತ್ರೆ ಇದೆ. ಆಯ್ತು ಕಂದ, ನಿಲ್ಲಿಸ್ತರಂತೆ ಆ ತಾಯಿ ಶ್ರೀ ಮುಕ್ಕಮ್ಮ ದೇವಿಯ ಜಾತ್ರೆಯನ್ನು ಮುಗಿಸ್ಕೊಂಡು ಈಗ ಮನೆಗೆ ಬಾ. ಆದ್ರೆ ಯಾರ ಜೊತೆ ನಾನು ಜಗಳ ಆಡ್ಕೊಂಡು ಬರ್ಬಾಗುತ್ತಾನೆ ಮತ್ತೆ. ಎಲ್ಲರೂ ಜಾತ್ರೆ ಮಾಡುವ ಖುಷಿಯಲ್ಲಿ ಊಟ ಮಾಡುವುದನ್ನೇ ಮರೆತು ಬಿಟ್ಟು ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಹತ್ತಿಗೆ ಊಟಕ್ಕಿಂತ ಮುಂಚೆ ನಿಮ್ಮ ಮೊದಲ ಗಂಡ ಒಂದು ಹಾಡು ಕೇಳಬೇಕಂತೆ ಎಲ್ಲರ ಆಸೆ. ಆಯ್ತಪ್ಪ, ನೀನ್ ಇಷ್ಟದಂತೆ
ಸ್ವಾಮಿ, ನನ್ನ ಹಾಡು ತುಂಬಾ ನೋವಾಗ್ತಾ ಇದೆ ಸ್ವಾಮಿ. ಅಕ್ಕ, ಏನಾಯ್ತಕ್ಕ? ಅಕ್ಕ, ನಿನಗೇನಾಗುದಿಲ್ಲ. ಇಲ್ಲ ಬಾ.